ದರ್ಶನ್ ಹೊರಗೆ ಇದ್ದಾಗ ಹೀಗೆ ಮಾತನಾಡಬೇಕಿತ್ತು ಸೀನಪ್ಪ. ಕನಕಪುರ ಶ್ರೀನಿವಾಸ್ ವಿರುದ್ಧ ಜೋಗಿ ಪ್ರೇಮ್ ಸೀರಿಯಸ್ ಆಗಿದ್ದಾರೆ. ದರ್ಶನ್ ಹೊರಗೆ ಇದ್ದಾಗ ಹೀಗೆ ಮಾತಾಡಬೇಕಿತ್ತು ಸೀನಪ್ಪ. ಕನಕಪುರ ಶ್ರೀನಿವಾಸ್ ವಿರುದ್ಧ ಜೋಗಿ ಪ್ರೇಮ್ ಸೀರಿಯಸ್. ನಾನು ಹಣ ತಗೊಂಡಿದ್ದೆ, ಆದ್ರೆ ಆಗ್ಲೇ ವಾಪಸ್ ಕೊಟ್ಟೆ. ಎಲ್ಲೆಲ್ಲೋ ಮಾತಾಡಿದ್ರೆ ನನ್ನ ಮನೆ ಚಂದ್ರ ಲೇಔಟ್ ಬಾ ಅಲ್ಲಿಗೆ. ದರ್ಶನ್ ಅಪ್ಪು ನನ್ನ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡವ್ರೆ. ಡಿಸಿಎಂ ಡಿಕೆ ಸಾಹೇಬ್ರು ಬಗ್ಗೆಯೂ ಕೆಟ್ಟದಾಗಿ ಮಾತಾಡಿದ್ದಾರೆ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಇರಬೇಕು. ನನಗೂ ಅರಿವಿಗಿಂತಲೂ ಚೆನ್ನಾಗಿ ಮಾತನಾಡಲು ಬರುತ್ತೆ. ಗುಡುಗಿದ ಜೋಗಿ ಪ್ರೇಮ್ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕೆಪಿ ಅಗ್ರಹಾರ ಠಾಣೆಯಲ್ಲೂ ಕನಕಪುರ ಸೀನಾನ ವಿರುದ್ಧ ದೂರು ಕೊಟ್ಟಿರುವಂತದ್ದು. ನಾನು ಈಗ ಮಾನಹಾನಿ ಕೇಸ್ ಹಾಕ್ತೀನಿ, ಅನುಭವಿಸಲಿ ಎಂದ ಪ್ರೇಮ್. ದರ್ಶನ್ ಹೊರಗೆ ಇದ್ದಾಗ ಹೀಗೆ ಮಾತಾಡಬೇಕಿತ್ತು. ಕನಕಪುರ ಶ್ರೀನಿವಾಸ್ ವಿರುದ್ಧ ಜೋಗಿ ಪ್ರೇಮ್ ಸೀರಿಯಸ್ ಆಗಿದ್ದಾರೆ. ನಾನು ಹಣ ತಗೊಂಡಿದ್ದೆ, ಆದ್ರೆ ಆಗ್ಲೇ ವಾಪಸ್ ಕೊಟ್ಟೆ. ದರ್ಶನ್ ಹೊರಗೆ ಇದ್ದಾಗ ಹೀಗೆ ಮಾತಾಡಬೇಕಿತ್ತು ಸೀನಪ್ಪ ಅಂತ ಕನಕಪುರ ಶ್ರೀನಿವಾಸ್ ವಿರುದ್ಧ ಜೋಗಿ ಪ್ರೇಮ್ ಸೀರಿಯಸ್ ಆಗಿ ಮಾತನಾಡಿರುವಂಥದ್ದು. ನಾನು ಹಣ ತಗೊಂಡಿದ್ದೆ, ಆದರೆ ಆಗಲೇ ಆ ಹಣವನ್ನು ಸಹಿತ ಹಿಂತಿರುಗಿ ಕೊಟ್ಟಿದ್ದೆ. ಎಲ್ಲೆಲ್ಲೋ ಮಾತಾಡಿದರೆ ಆಗಲ್ಲ, ನನ್ನ ಮನೆ ಇರೋದು ಚಂದ್ರ ಲೇಔಟಲ್ಲಿ, ಬಾ ಅಲ್ಲಿ ಮಾತಾಡೋಣ, ಈ ರೀತಿಯಾಗಿ ಅಂದರೆ ಸೀರಿಯಸ್ ಆಗಿ ಮಾತನಾಡಿದ್ದಾರೆ. ದರ್ಶನ್ ಅಪ್ಪು ನನ್ನ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡವ್ರೆ. ಡಿಸಿಎಂ ಡಿಕೆ ಸಾಹೇಬ್ರ ಬಗ್ಗೆನೂ ಕೂಡ ಇವರು ಕೆಟ್ಟದಾಗಿ ಮಾತಾಡಿದ್ದಾರೆ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಇರಬೇಕಾಗುತ್ತೆ. ನನಗೆ ಅವರಿಗಿಂತಲೂ ಚೆನ್ನಾಗಿ ಮಾತನಾಡೋರು ನಮಗೂ ಸಹಿತ ಬರುತ್ತೆ, ಆದರೆ ನಾವು ಅರಿವನ್ನು ಬಿಟ್ಟು ಅಲ್ಲಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವರು ಶ್ರೀನಿವಾಸ್ ಎಲ್ಲೆಲ್ಲೂ ಸಹಿತ ನಾಲ್ಕೆಯನ್ನು ಹರಿಬಿಟ್ಟು ಮಾತನಾಡ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರೇಮ್ ಮಾತನಾಡಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ಕೆಪಿ ಅಗ್ರಹಾರ ಠಾಣೆಯಲ್ಲೂ ಕೂಡ ಕನಕಪುರ ಸೀನಿನ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಇನ್ನು ಮಾನಹಾನಿ ಕೇಸ್ ಹಾಕ್ತೀನಿ, ಅನುಭವಿಸಲಿ ಎಂದು ಜೋಗಿ ಪ್ರೇಮ್ ಹೇಳಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ಫಿಲಂ ಚೇಂಬರ್ಗೂ ಕೂಡ ಕಂಪ್ಲೇಂಟನ್ನು ನೀಡಿರುವಂಥದ್ದು ಜೋಗಿ ಪ್ರೇಮ್. ಈ ರೀತಿಯಾಗಿ ಕಟುವಾಗಿ ಮಾತನಾಡೋದು, ಎಲ್ಲರ ಬಗ್ಗೆನೂ ಕೂಡ ಅಲ್ಲಿ ಹೀನಾಯವಾಗಿ ಮಾತನಾಡೋದು ಸರಿಯಲ್ಲ. ನನ್ನ ಬಗ್ಗೆ ಅಷ್ಟೇ ಅಲ್ಲ, ಈ ಹಿಂದೆನೂ ಕೂಡ ದರ್ಶನ್ ಅಪ್ಪು ಎಲ್ಲರ ಬಗ್ಗೆನೂ ಸಹಿತ ಇವ್ರು ಹೀಗೆ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಬಗ್ಗೆನೂ ಸಹಿತ ಈ ರೀತಿಯಾಗಿ ಹೀನಾಯವಾಗಿ ಮಾತನಾಡಿದುಂಟು. ಸೊ ಹೀಗಾಗಿ ಇದಕ್ಕೆ ನಾನು ಆ್ಯಕ್ಷನನ್ನು ತೆಗೆದುಕೊಳ್ತೇನೆ. ಹೀಗಾಗಿ ಕೆಪಿ ಅಗ್ರಹಾರ ಠಾಣೆಯಲ್ಲೂ ಕೂಡ ಇವರ ವಿರುದ್ಧ ನಾನು ದೂರನ್ನು ದಾಖಲಿಸಿದ್ದೀನಿ. ಇನ್ನು ಮಾನಹಾನಿ ಕೇಸ್ ಕೂಡ ಹಾಕ್ತೀನಿ, ಅವ್ರು ಅನುಭವಿಸಬೇಕಾಗುತ್ತೆ. ಒಬ್ಬರ ಬಗ್ಗೆ ಹೀಗೆ ಕೇವಲವಾಗಿ ಕೀಳಾಗಿ ಮಾತನಾಡೋದು ಸರಿಯಲ್ಲ. ನಾನು ಏನು ಹಣ ತೆಗೆದುಕೊಂಡಿದ್ದೆ, ಆ ಹಣವನ್ನು ನಾನು ಹಿಂತಿರುಗಿಸಿ ಆಗಲೇ ಕೊಟ್ಟಿದ್ದೀನಿ. ಆದರೆ ಅದ್ರ ಬಗ್ಗೆ ಇವರು ಎಲ್ಲೆಡೆ ಸಹಿತ ಈಗ ಮಾನಹಾನಿ ಮಾಡಿ ಅಲ್ಲಿ ಮಾತನಾಡೋದು ಸರಿಯಾದಂಥ ವಿಚಾರ ಅಲ್ಲ. ಹೀಗಾಗಿ ಇದ್ರ ಬಗ್ಗೆ ನಾನು ಕೇಸ್ ಹಾಕ್ತೀನಿ, ಅನುಭವಿಸಲಿ, ಕೋರ್ಟ್ಗೆ ಅಲೆದಾಡಲಿ, ಅವಾಗ ಗೊತ್ತಾಗುತ್ತೆ ಇವರಿಗೆ ಅಂತ ಹೇಳಿ ಇನ್ನು ಅದೇ ರೀತಿಯಾಗಿ ಫಿಲಂ ಚೇಂಬರ್ಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಜೋಗಿ ಪ್ರೇಮ್.